ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲಿ ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ರಿಗೂ 100% ಇದು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ನೀವು ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ನಿಮ್ಮ ಕರೆಂಟ್ ಎನರ್ಜಿಯ ಪ್ರಕಾರ ಈಗ ಯಾವ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀರಾ. ಸಡನ್ನಾಗಿ ಪಾಸ್ಟ್ ವಿಷಯಗಳು ನಿಮಗೆ ನೆನಪಾಗ್ತಾ ಇದೆ. ಸಡನ್ಲಿ ನಿಮಗೆ ಆ ವ್ಯಕ್ತಿಯ ನೆನಪು ಆಗ್ತಾ ಇದೆ. ಒಂದು ಮೆಮೊರಿ ಮತ್ತಿನ್ನೊಂದು ಮೆಮೊರಿ ಈ ರೀತಿ ನೆನಪಾಗ್ತಾ ಇದೆ. ನೀವಿಬ್ಬರು ಒಟ್ಟಿಗೆ ಇದ್ದ ಕ್ಷಣ, ಅವ್ರಿಗೆ ನೀವು ಕೊಟ್ಟ ಮಾತು, ನಿಮಗೆ ಅವರು ಕೊಟ್ಟ ಮಾತುಗಳು, ನಿಮ್ಮ ಹೃದಯಕ್ಕೆ ಪೇಯ್ನ್ ಆಗಿರುವ ದಿನ, ಇದು ಸಡನ್ನಾಗಿ ನಿಮಗೆ ನೆನಪಾಗ್ತಾ ಇದೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಮತ್ತೆ ಇವರೇ ನೆನಪಾಗ್ತಾ ಇದ್ದಾರೆ, ಯಾಕೆ ಅದೇ ಸಿಚುವೇಶನ್ ನನಗೆ ನೆನಪಾಗ್ತಾ ಇದೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ರಿ. ಆ ಬಾಂಡ್ ಸಡನ್ನಾಗಿ ಬ್ರೇಕ್ ಆಗಿರೋದ್ರಿಂದ ನಿಮ್ಮ ಮನಸ್ಸು ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ನೀವು ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀರಾ. ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ, ನಿಮ್ಮ ಮನಸ್ಸಿನಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ನನಗೂ ವ್ಯಾಲ್ಯೂ ಇದೆ ಅನ್ನೋ ನೆನಪಾಗ್ತಾ ಇದೆ, ನಿಮಗೆ ಅರಿವಾಗ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ, ಇದೊಂದು ದೊಡ್ಡ ಸ್ಪಿರಿಚುವಲ್ ಗ್ರೋತ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಹೊಸ ಆರಂಭದ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ನೀವೀಗ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಈಗ ಬಿಗಿನಿಂಗ್ ಆಗಿರ್ಬೋದು, ಬಟ್ ನಿಮ್ಮ ಬಗ್ಗೆ ಕೂಡ, ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಬರ್ತಾ ಇದೆ. ಅಂದರೆ ಜಾಬ್ ಮಾಡಬೇಕಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಫಿಟ್ನೆಸ್ ಫೋಕಸ್ ಮಾಡಬೇಕಾ, ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಫ್ಯೂಚರ್ ಸೆಟ್ಲ್ ಆಗಬೇಕು, ಈ ರೀತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನೀವೀಗ ನಿಮ್ಮ ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಓವರ್ ಥಿಂಕಿಂಗ್ ಅನ್ನೋದು ಕೂಡ ಜಾಸ್ತಿ ಇದೆ. ಕೆಲವೊಂದು ಸಲ ಲೋ ಫೀಲ್ ಕೂಡ ಆಗ್ತಾ ಇದೆ ನಿಮ್ಮ ಮನಸ್ಸಿಗೆ. ಬಟ್ ಒಟ್ಟಾರೆ ಎನರ್ಜಿ ಪಾಸಿಟಿವ್ ಕಡೆಗೆ ಹೋಗ್ತಾ ಇದೆ. ನಿಮ್ಮ ಒಳಗಡೆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಬೆಳೀತಾ ಇದೆ. ಪಾಸ್ಟ್ ಎನರ್ಜಿಯಿಂದ ನೋವಾಗ್ತಾ ಇದೆ. ಇಲ್ಲಿ ಕ್ಲಿಯರಾಗಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ತುಂಬ ಪ್ರೀತಿ ಕೊಟ್ಟ ವ್ಯಕ್ತಿ, ನೀವು ತುಂಬ ಕೇರ್ ಮಾಡಿದ ವ್ಯಕ್ತಿ, ತುಂಬ ವ್ಯಾಲ್ಯೂ ಕೊಟ್ಟ ವ್ಯಕ್ತಿ, ಆ ಪರ್ಸನ್ ಅವರು ನಿಮ್ಮನ್ನು ಲೈಟಾಗಿ ತಗೊಂಡಿದ್ದಾರೆ. ನಿಮಗೆ ಟೈಮ್ ಕೊಟ್ಟಿಲ್ಲ, ನಿಮಗೆ ಬೇಕಾದ ಪ್ರೀತಿಯನ್ನು ಕೊಟ್ಟಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ನೀವು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ನೀವೇ ಅವರ ಹಿಂದೆ ಹೋಗ್ತಾ ಇದ್ರಿ, ಬಟ್ ಅವರು ಇಗ್ನೋರ್ ಮಾಡಿದ್ದಾರೆ. ನೀವು ಮತ್ತೆ ಮತ್ತೆ ಅವರ ಹಿಂದೆ ಹೋಗ್ತಾ ಇದ್ರಿ, ಮತ್ತೆ ಅವರು ಇಗ್ನೋರ್ ಮಾಡಿದ್ದಾರೆ. ಆದರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಸ್ವಲ್ಪ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ರಿ ಆ ವ್ಯಕ್ತಿಯನ್ನು. ಅಂದರೆ ನೀವು ಯಾವ ರೀತಿ ಅವರ ಹಿಂದೆ ಹೋಗ್ತಾ ಇದ್ರೋ ಅವರಿಗೆ ಟೈಮ್ ಇರಲಿಲ್ಲ, ಬಟ್ ಈಗ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನನಗೂ ಟೈಮ್ ಇಲ್ಲ ಅನ್ನೋ ಎನರ್ಜಿ ತೋರಿಸ್ತಾ ಇದ್ದೀರಾ. ನನ್ನ ನೋವು ಅವರಿಗೆ ಗೊತ್ತಾಗಬೇಕು ಅನ್ನೋ ಭಾವನೆ ನಿಮಗೂ ಕೂಡ ಇದೆ. ಅಂದರೆ ನೀವು ಎಷ್ಟು ಪೇಯ್ನ್ ಅನುಭವಿಸಿದ್ದೀರಾ ಅದು ಅವರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ, ಆಗಲೂ ಕೂಡ ಆ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳದೇ ಇರಬಹುದು. ಅದರ ಬಗ್ಗೆ ನಿಮಗೆ ಬೇಸರ ಅನ್ನೋದು ಇದೆ. ಬಟ್ ಈಗ ಅಂದ್ಕೊಳ್ತಿದ್ದೀರಾ, ನನ್ನ ಲೈಫ್ನ ನಾನು ನೋಡ್ಕೋಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅವರ ನೆನಪು ನಿಮಗೆ ಬರ್ತಾ ಇಲ್ಲ ಅಂತ ಅಲ್ಲ, ಸಡನ್ಲಿ ಅವರ ನೆನಪು ಅನ್ನೋದು ಕಾಡ್ತಾ ಇದೆ. ಬಟ್ ನಿಮ್ಮ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೊದಲಿಗೆ ಕಣ್ಣು ಮುಚ್ಚಿ ಆ ಪರ್ಸನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಹೆಸರನ್ನು ನೆನೆಸ್ಕೊಳ್ಳಿ. ನೀವು ಮತ್ತು ಅವರು ಕಳೆದಿರುವ ಮೂಮೆಂಟ್ಸನ್ನು ನೆನಪು ಮಾಡ್ಕೊಳ್ಳಿ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ತಮ್ಮ ಎಮೋಷನ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಹೆದರುಕೊಳ್ತಾ ಇದ್ದಾರೆ. ಅಂದರೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಇಲ್ವಾ ಅನ್ನೋ ಭಯ ಇವರಿಗೆ ಇದೆ. ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಇವರಿಗೆ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಡೌಟ್ ಕೂಡ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಯಾರಾದರೂ ಮೂರನೇ ವ್ಯಕ್ತಿ ಇವರಿಗೆ ಏನೋ ಹೇಳಿರ್ಬೋದು, ಅಥವಾ ನಿಮ್ಮ ಸ್ಟೇಟಸ್ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡೋದಾದರೆ, ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು ಅನ್ನಿಸ್ತಾ ಇದೆ. ಇವರು ಯೋಚನೆ ಮಾಡ್ತಾರೆ, ನೀನೇ ನನ್ನ ಹ್ಯಾಪಿನೆಸ್. ಅಂದರೆ ನೀವು ಇಲ್ಲದೇ ಇದ್ದರೆ
ಇವರ ಲೈಫ್ಗೆ ಏನು ಅರ್ಥ ಇಲ್ಲ ಆ ರೀತಿ ಥಿಂಕ್ ಮಾಡ್ತಾರೆ. ಕೆಲವೊಂದು ಸಲ ಟ್ವಿನ್ ಫ್ಲೇಮ್ ಥರ ಕೂಡ ಇವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಇವರ ಇಂಟೆನ್ಷನ್ ಈ ಸಲ ಸೀರಿಯಸ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಾರೆ ಟೈಮ್ ಪಾಸ್ ಬೇಡ, ಜೆನ್ಯೂನ್ಲಿ ಲವ್ ಬೇಕು ಅನ್ನೋ ಮನಸ್ಸಿದೆ. ಅವರು ಅಪ್ರೋಚ್ ಮಾಡ್ತಾರಾ ಅಂತ ನೋಡೋದಾದರೆ ಎನರ್ಜಿಯ ಪ್ರಕಾರ ಮೆಸೇಜ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಕಾಲ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಮ್ಮ ಲೈಫ್ನಲ್ಲಿ ಕೆಲವರಿಗೆ ಟ್ರಾವೆಲ್ ಮಾಡುವಂತಹ ಎನರ್ಜಿ ಕಾಣಿಸ್ತಾ ಇದೆ. ನೀವು ಟ್ರಾವೆಲ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರ ಎನರ್ಜಿಯ ಪ್ರಕಾರ ಇವರು ನಿಮ್ಮ ರಿಯಾಕ್ಷನ್ ನೋಡಿ ಶಾಕ್ ಆಗ್ತಾರೆ. ಯಾಕೆಂದರೆ ನೀವು ತುಂಬ ಬದಲಾಗಿದ್ದೀರಾ. ಕೆಲವರು ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆಯಾ ಅಂತ ನೋಡೋದಾದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ನೀವು ಅವರನ್ನು ಮರೆಯೋದು ಕಷ್ಟ, ಅವರಿಗೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇದೆ ಅಂದರೆ ಈ ಪರ್ಸನ್ ಕೆಲವೊಮ್ಮೆ ನಿಮ್ಮ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಾರೆ, ಕೆಲವೊಮ್ಮೆ ದೂರ ಹೋಗ್ತಾರೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಈಗ ನೀವು ಕ್ಲಾರಿಟಿಯನ್ನು ಬಯಸ್ತಾ ಇದ್ದೀರಾ, ಒಂದು ಗ್ಯಾರಂಟಿ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಫೈನಾನ್ಸ್ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ಬರ್ತಾ ಇದೆ. ಪ್ರಪೋಸಲ್ ಬರುವ ಸಾಧ್ಯತೆ ಇದೆ. ನಿಮ್ಮ ಕಡೆಗೆ ಪ್ರಪೋಸಲ್ ಬರ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲೈಫ್ಗೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಬಿಡಬೇಡಿ. ಸೆಲ್ಫ್ ಲವನ್ನು ಕಡಿಮೆ ಮಾಡ್ಕೋಬೇಡಿ. ಓವರ್ ಥಿಂಕಿಂಗನ್ನು ಬ್ರೇಕ್ ಮಾಡಿ. ತುಂಬ ಹರ್ಟ್ ಆದವ್ರಿಗೆ ನಾನು ಹೇಳ್ತಾ ಇರೋದು, ಕೆಲವರು ಹೇಳ್ತಾ ಇದ್ದೀರಾ ನನಗೆ, ಅಂದರೆ ನಿಮ್ಮ ಎನರ್ಜಿಯ ಪ್ರಕಾರ ಇಲ್ಲಿ ಶೋ ಆಗ್ತಾ ಇರೋವಂಥದ್ದು, ನನಗೆ ಪ್ರೀತಿನೂ ಬೇಡ, ಏನೂ ಬೇಡ, ನಾನು ನನ್ನಲ್ಲೇ ಖುಷಿಯಾಗಿದ್ದೀನಿ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಹೃದಯ ಅಷ್ಟು ಪೇಯ್ನ್ ಆಗಿದೆ ನಿಮಗೆ, ಅಷ್ಟು ನೋವಾಗಿದೆ ನಿಮಗೆ. ಬಟ್ ಮತ್ತೆ ನೀವು ಎದ್ದು ನಿಲ್ಲುವಂತಹ ಪ್ರಯತ್ನ ಪಡ್ತಾ ಇದ್ದೀರಾ. ಎಲ್ಲವನ್ನ ಮರೆಯಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಚೇಂಜ್ ಬರ್ತಾ ಇರೋ ರೀತಿ ಪ್ರೆಸೆಂಟ್ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೆ ನೋವು ಕೊಟ್ಟವರು ಕೂಡ ನಿಮ್ಮ ವ್ಯಾಲ್ಯೂವನ್ನು ಅರಿತಾ ಇರುವ ದಿನ ಬರ್ತಾ ಇದೆ. ಬಟ್ ನಿಮ್ಮ ಖುಷಿ ಅನ್ನೋದು ಯಾರ ಕೈಯಲ್ಲೂ ಇರಬಾರ್ದು. ನಿಮ್ಮ ಪವರ್ ನಿಮ್ಮಲ್ಲೇ ನೀವು ಉಳಿಸ್ಕೋಬೇಕು. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ. ಅಂದರೆ ಪಾಸ್ಟ್ ವಿಷಯಗಳು ನಿಮಗೆ ನೆನಪಾಗ್ತಾ ಇದೆ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ನೀವಿಬ್ಬರು ಕ್ಲೋಸ್ ಆಗಿದ್ದು, ಅದೇ ರೀತಿ ತುಂಬ ಮೆಮೊರೀಸ್ಗಳು ನಿಮಗೆ ನೆನಪಾಗ್ತಾ ಇದೆ. ಇದು ಸಡನ್ಲಿ ಈ ರೀತಿ ಆಗ್ತಾ ಇದೆ. ಪಾಸ್ಟ್ ವಿಷಯಗಳನ್ನು ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿ ಆಯಿತು, ಇದೆಲ್ಲ ಆಗೋದಕ್ಕೆ ಕಾರಣ ಏನು, ಯಾಕೆ ಇವ್ರ ಜೊತೆ ಮತ್ತೆ ಮತ್ತೆ ನಾನು ಅವರ ನೆನಪುಗಳನ್ನು ನೆನಪು ಮಾಡ್ಕೊಳ್ತೀನಿ, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಕನ್ಫ್ಯೂಸ್ಡ್ ಆಗಿರೋ ಜೊತೆಗೆ ಯು ಹ್ಯಾವ್ ಸ್ಟಾರ್ಟೆಡ್ ಲವಿಂಗ್ ಯುವರ್ ಸೆಲ್ಫ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿದ್ದೀರಾ. ಫೈನಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ಫೈನಲಿ ನಿಮ್ಮ ಎನರ್ಜಿಯಲ್ಲಿ ನೀವು ವಾಪಸ್ ಬಂದಿದ್ದೀರಾ. ಬಟ್ ಲೆಟ್ ಮಿ ಸಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋದಾದರೆ ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ನೀವು ರೆಡಿ ಇದ್ದೀರಾ. ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವಿಟಿ ಅನ್ನೋದು ಮೊದಲು ಇದ್ದ ಹಾಗೆ ಇಲ್ಲ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಏನು ಮಾಡಬೇಕು, ಏನು ಮಾಡಬಾರ್ದು ಲೈಫ್ನಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡೋದು ಇಷ್ಟ ಇಲ್ಲ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರಿಗೆ ನಿಮಗೆ ಅವರ ಆ್ಯಟಿಟ್ಯೂಡ್ ಅನ್ನೋದು ಇಷ್ಟ ಆಗ್ತಾ ಇಲ್ಲ. ನಿಮಗೆ ಅನ್ನಿಸ್ತಾ ಇದೆ ಅದು ಕರೆಕ್ಟಾಗಿಲ್ಲ, ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ, ಅಥವಾ ನನ್ನನ್ನು ರೂಡಾಗಿ ಬಿಹೇವ್ ಮಾಡಿದ್ರು ನನ್ನ ಜೊತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಮೊದಲೆಲ್ಲ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ರು ಕೂಡ, ಅವ್ರು ನಿಮ್ಮನ್ನು ಯಾವ ರೀತಿ ಹರ್ಟ್ ಮಾಡಿದ್ರು ಕೂಡ ನೀವು ಅಷ್ಟಾಗಿ ಥಿಂಕ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ನ ತುಂಬ ತಲೆ ಮೇಲೆ ನೀವು ಏನು ಹೊತ್ಕೊಂಡು ನಡೀತಾ ಇದ್ರಿ, ಅದನ್ನು ನೀವು ಬಿಟ್ಟಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅವರ ಹಿಂದೆ ನೀವು ಯಾವಾಗಲೂ ಅವರ ಪ್ರೀತಿ ಹಿಂದೆ ಹೋಗ್ತಾ ಇದ್ರಿ. ಬಟ್ ಈಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹರ್ಟ್ ಮಾಡಿದರು. ಎಮೋಷ್ನಲಿ ಇವರು ನಿಮ್ಮನ್ನು ಡೌನ್ ಮಾಡಿದ್ರು ಕೂಡ ತುಂಬ ಲವ್ ಅನ್ನೋದನ್ನು, ತುಂಬ ಪ್ರೀತಿ ಅನ್ನೋದನ್ನು, ಕೇರ್ ಅನ್ನೋದನ್ನು ನೀವು ಇವರಿಗಾಗಿ ಕೊಟ್ಟಿದ್ರಿ. ತುಂಬ ಅಟೆನ್ಷನ್ ಕೊಟ್ಟಿದ್ರಿ, ತುಂಬ ವ್ಯಾಲ್ಯೂ ಕೊಟ್ಟಿದ್ರಿ. ಅದರ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ದೀರಾ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡ್ತಾ ಇದ್ರು, ನೀವು ನಿಮ್ಮ ಬೆಸ್ಟ್ ಕೊಡ್ತಾ ಇದ್ರಿ. ಈ ರಿಲೇಷನ್ಶಿಪ್ಗಾಗಿ ತುಂಬ ಪ್ರೀತಿ ಕೊಡ್ತಾ ಇದ್ರಿ. ಕಮ್ಯುನಿಕೇಷನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ರಿ. ಬಿಕಾಸ್ ಕ್ಲಿಯರ್ಲಿ ಎನರ್ಜಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಲೈಟ್ಲಿ ತಗೊಂಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ.
ನಿಮ್ಮ ಪ್ರೀತಿಗೆ ಬೇಕಾದಂತಹ ರೆಸ್ಪಾನ್ಸನ್ನು ಕೊಟ್ಟಿಲ್ಲ, ನಿಮಗೆ ಬೇಕಾದ ಟೈಮನ್ನು ಕೊಟ್ಟಿರಲಿಲ್ಲ. ಬಿಕಾಸ್ ನೀವು ಫೀಲ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಬಟ್ ಈಗ ನೀವು ಇವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಸ್ವಲ್ಪವಾಗಿ ನೀವು ಇವರನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಸ್ಲೋಲಿ ನೀವು ಆ ಡಿಸಿಷನ್ ತಗೊಂಡಿರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಲ್ಲಿ ಕೆಲವರು ಅಂದ್ಕೊಳ್ತಿದ್ದೀರಾ, ನಿಮ್ಮನ್ನು ಇವರು ಎಷ್ಟು ಇಗ್ನೋರ್ ಮಾಡಿದ್ರು, ನಿಮ್ಮನ್ನು ಎಷ್ಟು ದೂರ ತಳ್ಳಿದ್ರು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಗ್ಯಾಪ್ ಮಾಡ್ಕೊಂಡಿದ್ದಾರೆ, ಅದರ ಪೇಯ್ನ್ ಏನಿದೆ ಅವರಿಗೆ ಅರ್ಥ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನೀವು ಅವರ ಹಿಂದೆ ಯಾವ ರೀತಿ ಹೋಗ್ತಾ ಇದ್ರೋ ಅದೇ ರೀತಿ ಆ ವ್ಯಕ್ತಿ ನಿಮ್ಮ ಪ್ರೀತಿಯ ಹಿಂದೆ ಬರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ. ಅಂದರೆ ನೀವು ಎಷ್ಟು ನೋವು ಪಟ್ಟಿದ್ದೀರಾ ಅದು ಅವರಿಗೆ ಅರ್ಥ ಆಗಬೇಕು, ಆ ಪೇಯ್ನ್ ಅರ್ಥ ಆಗಬೇಕು, ಹರ್ಟ್ ಆದಾಗ ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಪ್ರಕಾರ ಇವರಿಗೆ ಗೊತ್ತಿದೆ, ಅಂದರೆ ನಿಮಗೆ ನೋವಾಗಿದೆ, ನಿಮಗೆ ಹರ್ಟ್ ಆಗಿದೆ, ಇವರು ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಇಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಆಗಿರಬಹುದು ಇವರು, ಅದೇ ರೀತಿ ಅನ್ಮ್ಯಾರಿಡ್ ಪರ್ಸನ್ ಕೂಡ ಇದ್ದಾರೆ. ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಫ್ಯಾಮಿಲಿ ಕಡೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಅನ್ನೋದು ಬಂದಿರಬಹುದು, ಇಶ್ಯೂ ಅನ್ನೋದು ಕೂಡ ಬಂದಿರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇವರು ಅಂದ್ಕೊಳ್ತಾರೆ, ಎಮೋಷ್ನಲಿ ಇವರ ಲೈಫ್ನಲ್ಲಿ ನೀವು ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಏನೋ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಇವ್ರು ಅಂದ್ಕೊಳ್ತಾರೆ, ಇವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ನೀವು ಅಕ್ಸೆಪ್ಟ್ ಮಾಡದೇ ಇರಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಹೆದರಿಕೆ ಅನ್ನೋದು ಇದೆ. ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡದೇ ಇದ್ದರೆ ಅನ್ನೋ ಭಯ ಇದೆ. ಇವರು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ರೀಯೂನಿಯನ್ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಪ್ಯಾಚಪ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಜೆನ್ಯೂನ್ಲಿ ರಿಲೇಷನ್ಶಿಪ್ ಮುಂದುವರಿಬೇಕು, ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಬೆಳೆಸ್ಕೊಂಡಿದ್ದಾರೆ, ಇಂಟ್ರೆಸ್ಟೆಡ್ ಆಗಿದ್ದಾರೆ. ಬಟ್ ನೀವು ಅಷ್ಟು ವ್ಯಾಲ್ಯೂ ಕೊಡೋದಿಲ್ವೇನೋ ಇವ್ರಿಗೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇದ್ದರೂ ಕೂಡ ಕಾನ್ಫಿಡೆಂಟ್ಲಿ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಟೈಮ್ ಪಾಸ್ ಅಲ್ಲ, ಜೆನ್ಯೂನ್ಲಿ ಬರಬೇಕು, ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮಗೆ ಮೆಸೇಜ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹರ್ಟ್ ಮಾಡಿದರೆ ಅದನ್ನು ತಡ್ಕೊಳ್ಳೋದಕ್ಕೆ ಇವರಿಗೆ ಆಗೋದಿಲ್ಲ, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಯಾವುದೇ ರೀತಿಯಿಂದಲೂ ಇವರನ್ನು ಇಗ್ನೋರ್ ಮಾಡಬಾರ್ದು, ಇವ್ರ ಜೊತೆ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ಏನಿರುತ್ತೆ ಅದನ್ನು ನೋಡಿ ಇವರು ಆಶ್ಚರ್ಯ ಪಡುವ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ, ಈ ರಿಲೇಷನ್ಶಿಪ್ ಅನ್ನೋದು ಬೇಕು, ನೀವು ಮತ್ತು ಇವರು ಒಟ್ಟಿಗೆ ಇದ್ದರೆ ಮಾತ್ರ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಅನ್ನೋದು ಇರುತ್ತೆ, ಖುಷಿ ಅನ್ನೋದು ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫ್ನಲ್ಲಿ ಇಬ್ಬರೂ ಕೂಡ ಒಟ್ಟಿಗೆ ಇರಬೇಕು, ಕನೆಕ್ಟ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಇವರು ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ ಸರಿಯಾಗಬೇಕು, ನಿಮಗೆ ಲಾಟ್ಸ್ ಆಫ್ ಲವ್ ಕೊಡಬೇಕು, ನಿಮ್ಮನ್ನು ತುಂಬ ಪ್ರೀತಿಸಬೇಕು, ನಿಮಗೆ ಪ್ರಾಮಿಸ್ ಮಾಡಬೇಕು, ಅಂದರೆ ನಿಮಗೆ ಯಾವುದೇ ರೀತಿಯಿಂದಲೂ ಹರ್ಟ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಈಗ ರೀಸೆಂಟಲ್ಲಿ ನಿಮಗೆ ವಿತೌಟ್ ಕ್ಲಾರಿಫಿಕೇಷನ್ ತೋರಿಸಿರ್ಬೋದು ಅಥವಾ ರೂಡಾಗಿ ಬಿಹೇವ್ ಮಾಡಿರಬಹುದು. ಇದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ, ಡಿಸ್ಟರ್ಬ್ ಆಗಿದ್ದೀರಾ, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ರೀಸೆಂಟಲ್ಲಿ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಮಾಡಿರ್ಬೋದು ಈ ವ್ಯಕ್ತಿ. ಹಾಗಾಗಿ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ತಗೊಳ್ಬೇಕು, ಯಾವುದೋ ಒಂದು ಪ್ರಾಮಿಸ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಲೈಫ್ನಲ್ಲಿ ಸ್ಟಕ್ ಆಗಿದ್ದೀರಾ ಬಿಕಾಸ್ ಆಫ್ ದಿಸ್ ಪರ್ಸನ್. ಈ ಪರ್ಸನ್ ಬಿಹೇವಿಯರಿಂದ ಕೂಡ ನೀವು ಹರ್ಟ್ ಆಗಿದ್ದೀರಾ. ಬಟ್ ಇವರನ್ನು ಮರೆಯೋದಕ್ಕೆ ಕೂಡ ಆಗ್ತಾ ಇಲ್ಲ. ಮೆಂಟಲಿ ಎಮೋಷ್ನಲಿ ತುಂಬ ಹರ್ಟ್ ಆಗಿದ್ದೀರಾ. ಈಗ ಫ್ಯೂಚರ್ ಎನರ್ಜಿಯನ್ನು ನೋಡೋದಾದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುವ ರೀತಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಈ ವ್ಯಕ್ತಿಯ ತಪ್ಪೇನಿದೆ, ಮಿಸ್ಟೇಕ್ ಏನಿದೆ, ಇವರ ನೆಗೆಟಿವಿಟಿ ಏನಿದೆ, ಇವರ ರೂಡ್ ಬಿಹೇವಿಯರ್, ಇದೆಲ್ಲವನ್ನು ಮರೆಯೋದು ಕೂಡ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರಪೋಸಲ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರು ತುಂಬ ಶಾಂತಿಯುತವಾಗಿ ಕೂತ್ಕೊಂಡಿದ್ದೀರಾ. ನನಗೆ ಪ್ರೀತಿ ಪ್ರೇಮ ಏನೂ ಬೇಡ ಅನ್ನೋ ರೀತಿ ನಿಮ್ಮ ಮನಸ್ಸಿಗೆ ಆ ರೀತಿಯ ಫೀಲಿಂಗ್ಸ್ ಇದೆ. ಅಷ್ಟು ಹರ್ಟ್ ಆಗಿದ್ದೀರಾ. ಅಂದರೆ ನಾನು ನನ್ನಲ್ಲೇ ಖುಷಿಯಾಗಿದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಯಾರೂ ಬೇಡ, ಏನೂ ಬೇಡ ಅನ್ನೋ ರೀತಿ ಕೂತ್ಕೊಂಡಿದ್ದೀರಾ. ಏನೇ ಇದ್ದರೂ ಕೂಡ ನೀವು ಬೇರೆಯವರನ್ನು ವ್ಯಾಲ್ಯೂ ಮಾಡುವುದಕ್ಕೂ ಮೊದಲು ನಿಮಗೆ ನೀವು ವ್ಯಾಲ್ಯೂ ಕೊಟ್ಕೊಳ್ಳೋದನ್ನು ಶುರು ಮಾಡಿ. ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮ್ಮ ಮೈಂಡ್ನಲ್ಲಿ ನಡೆದಿರುವ ಓವರ್ ಥಿಂಕಿಂಗ್ ಏನೇ ಇರಬಹುದು ಅದನ್ನು ಅಲ್ಲಿಗೆ ಬ್ರೇಕ್ ಮಾಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು
ಈ ರೀಡಿಂಗಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.